ಬಾಗಲಕೋಟೆಯಲ್ಲಿನ ಕಾರ್ ಬ್ಲಾಸ್ಟ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಜುಲೈ 25ನೇ ತಾರೀಕು ರಾತ್ರಿ 10:45ಕ್ಕೆ ಬ್ಲಾಸ್ಟ್ ಆಗಿತ್ತು. ಇದೀಗ ಆಕಸ್ಮಿಕವಾಗಿ ಸ್ಫೋಟಗೊಂಡಿರುವುದಲ್ಲ, ಪ್ರೀ ಪ್ಲಾನ್ಡ್ ಬ್ಲಾಸ್ಟ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಮೆಸೇಜ್ನಿಂದ ಸಾಕಷ್ಟು ಸ್ಫೋಟಕ ಅಂಶಗಳು ಬಯಲಿಗೆ ಬಂದಿದೆ. ಬಾರ್ ಮಾಲೀಕನ ಹತ್ಯೆಗೆ ಸಂಚು ನಡೆದಿತ್ತಂತೆ. ಆ ಸಂಚಿನಿಂದಲೇ ಕಾರನ್ನ ಬ್ಲಾಸ್ಟ್ ಮಾಡಲಾಗಿತ್ತು ಅನ್ನೋದು ಈಗ ಬಯಲಿಗೆ ಬಂದಿದೆ. ಬಾರ್ ಮಾಲೀಕನ ಬಳಿಯಲ್ಲಿ ಸಾಲವನ್ನ ಪಡೆದಿದ್ದು ಶಿವಾನಂದ ದೊಡ್ಡಪ್ಪ ಅನ್ನೋ ವ್ಯಕ್ತಿ. ಬಾರ್ ಮಾಲೀಕ ಹನುಮಂತ ಅಥಣಿಯಿಂದ ಸಾಲವನ್ನ ಆತ ಪಡ್ಕೊಂಡಿದ್ದ. ಸಾಲ ವಾಪಸ್ ಕೊಟ್ಟಿರಲಿಲ್ವಂತೆ ಈ ಶಿವಾನಂದ ದೊಡ್ಡಪ್ಪ. 40 ಲಕ್ಷ ಅಸಲು ಹಾಗೇನೆ ಬಡ್ಡಿಯನ್ನ ಈತ ಕೊಟ್ಟಿರಲಿಲ್ಲ. ಇದೇ ಕಾರಣಕ್ಕೆ ಜಮೀನನ್ನ ವಶಕ್ಕೆ ಪಡೆದಿದ್ರಂತೆ ಈ ಬಾರ್ ಮಾಲೀಕ. ಈ ದೊಡ್ಡಪ್ಪನ ಜಮೀನನ್ನ ವಶಕ್ಕೆ ಪಡೆದಿದ್ದಕ್ಕೆ ಈತನಿಗೆ ಸಿಟ್ಟು ಬಂದಿದೆ. ಅಂದ್ರೆ ಶಿವಾನಂದ ಸಾಲ ತಗೊಂಡವನಿಗೆ. ಬಾರ್ ಮಾಲೀಕ ಕೊಲೆಗೆ ಈ ಶಿವಾನಂದನೇ ಸಂಚು ರೂಪಿಸಿದಂತೆ ಹನುಮಂತನ ಕಾರ್ನ ಅಡಿಗೆ ಜಿಲೆಟಿನ್ ಕಡ್ಡಿಯನ್ನ ಈತ ಇಟ್ಟಿದ್ದ. ಸ್ಫೋಟಕ್ಕೆ 30 ಜಿಲೆಟಿನ್ ಕಡ್ಡಿಯನ್ನ ಶಿವಾನಂದ ಇಟ್ಟಿದ್ದ. ಡಿಟೋನೇಟ್ ಬಳಸಿ ಸ್ಫೋಟವನ್ನ ಈ ಶಿವಾನಂದ ಮಾಡಿದ್ದ. ಇದೀಗ ಶಿವಾನಂದ ಸೇರಿ ಈ ಪ್ರಕರಣದಲ್ಲಿ 5ರನ್ನ ಬಂಧಿಸಲಾಗಿದೆ. ಎಸ್ಪಿ ಸಿದ್ಧಾರ್ಥ ಗೋಯಲ್ ಅವರು ಈ ಬಗ್ಗೆ ಈ ಪ್ರೀ ಪ್ಲಾನ್ಡ್ ಸ್ಫೋಟದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಾರ್ ಹೊರಗಡೆ ಇದ್ದ ಕಬ್ಬಿನ ಗದ್ದೆಯಿಂದ ಕಾರ್ ಟೈರ್ ಕೆಳಗಡೆ ಸ್ಫೋಟಕ ಇಟ್ಟು ಬ್ಲಾಸ್ಟ್ ಅನ್ನು ಮಾಡಲಾಗಿತ್ತು. 7ನೇ ತರಗತಿಯಿಂದಲೇ ಸ್ಫೋಟಕ ತಯಾರಿಕೆಯನ್ನ ಈ ಶಿವಾನಂದ ಕಲ್ತಿದ್ದ ಅನ್ನೋದು ಬಯಲಿಗೆ ಬಂದಿದೆ. ಇಲ್ಲಿ ಶಿವಾನಂದ ಅನ್ನೋ ವ್ಯಕ್ತಿ ಸಾಲವನ್ನ ಪಡ್ಕೊಂಡಿದ್ದ ಬಾರ್ ಮಾಲೀಕನಿಂದ. ಸೊ ಅದನ್ನು ವಾಪಸ್ ಕೊಟ್ಟಿರಲಿಲ್ಲ. ವಾಪಸ್ ಕೊಡಿದಾಗ ಈತನ ಜಮೀನನ್ನ ಸಾಲ ಕೊಟ್ಟವರು ಪಡ್ಕೊಂಡಿದ್ದಾರೆ. ಎಷ್ಟು ದಿನ ಅಂತ ಕೇಳ್ತಾರೆ. ಅಸಲು ಕಟ್ಟಿಲ್ಲ, ಬಡ್ಡಿನೂ ಕಟ್ಟಿಲ್ಲ. ಹಾಗಾಗಿ ನನ್ನ ಜಮೀನನ್ನೇ ಈತ ತಗೊಂಡ್ಬಿಟ್ನಲ್ಲ ಅಂಥೇಳಿ ಬಾರ್ ಮಾಲೀಕನ ಕೊಲೆಗೆ ಶಿವಾನಂದ ಪ್ಲಾನ್ ಅನ್ನ ಮಾಡಿದ್ದು ಈಗ ಬಯಲಿಗೆ ಬಂದಿದೆ. ಇದು ಅಕಸ್ಮಾತ್ ಆಗಿ ಸ್ಫೋಟ ಆಗಿದ್ದಲ್ಲ, ಒಂದು ಸಂಚನ್ನ ರೂಪಿಸಿನೇ ಸ್ಫೋಟ ಮಾಡಿದ್ದು ಅನ್ನೋದು ಗೊತ್ತಾಗಿದೆ. ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಈ ಕೇಸಲ್ಲಿ ಮೋಟಿವ್ ಬಂದ್ಬಿಟ್ಟು ನಮ್ಮ ಪ್ರೈಮ್ ಅಕ್ಯೂಸ್ ಶಿವಾನಂದ್ ಯಾರಿದ್ದಾರೆ ಅವರ ದೊಡ್ಡಪ್ಪ ನಿಂಗಪ್ಪ ಅವರಿಗೆ 4 ವರ್ಷ ಹಿಂದೆ 40 ಲಕ್ಷ ಸಾಲ ಕೊಟ್ಟಿದ್ರು. ಅವರು 5 ಎಕರೆ 20 ಗುಂಟೆ ಜಮೀನು ಬದಲಾಗಿ ಸಾಲ ಕೊಟ್ಟಿದ್ರು. ಲಾಸ್ಟ್ ಇಯರ್ ಜೂನಲ್ಲಿ ಅವರಿಗೆ ವಾಪಸ್ ಅಮೌಂಟ್ ಕೊಡೋಕ್ಕೆ ಆಗಿಲ್ಲದೆ ಇವರ ಹೆಸರು ಮೇಲೆ ಏನು ಜಮೀನಿತ್ತು RTC ಮುಖಾಂತರ ಹನುಮಂತ ಹೆಸರು ಮೇಲೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಏನು ನೆಗೋಷಿಯೇಷನ್ ಮಾಡ್ತಾರೆ, ಇದು ನನಗೆ ಪೊಸಿಷನ್ ಕೊಡಿ, ನನಗೆ ಲೀಸ್ ಮೇಲೆ ಕೊಡಿ, ನನ್ನ ದೊಡ್ಡಪ್ಪದು ಏನು ಸಾಲ ಇದೆ ನಾನು ವರ್ಷಕ್ಕೆ ಇಷ್ಟು ಕೊಟ್ಬಿಟ್ಟು ನಾನು ನಿಮಗೆ ಅಮೌಂಟ್ ವಾಪಸ್ ಕೊಡ್ತೀನಿ, ಐದರ್ ನೀವು ಪೊಸಿಷನ್ ಬಿಟ್ಕೊಡಿ ಅಥವಾ ನಮಗೆ ನಮ್ಮ ಅಮೌಂಟ್ ಕೊಡಿ ಅಂತ. ಇವ್ರ ಹತ್ತಿರ ಇಷ್ಟು ಅಮೌಂಟ್ ಇರಲಿಲ್ಲ. ಈ ಕಾರಣ ಅವ್ರು ನನಗೆ ಮೋಸ ಮಾಡ್ತಾ ಇದ್ದಾರೆ. ಇಬ್ರು ಬ್ರದರ್ಸ್ ನನಗೆ ಮೋಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನಾದರೂ ಪಾಠ ಕಲಿಸ್ಬೇಕು ಅಂತ ಆ ಮೋಡಲ್ಲಿ ಇವರು ಈ ಪೂರ್ತಿ ಪ್ಲಾನ್ ರಚನೆ ಮಾಡಿದ್ದಾರೆ. ಅವರು ಗಾಡಿ ಹಿಂದ್ಗಡೆ ಬರ್ತಾರೆ. ಸೊ ಕ್ಯಾಮ್ರಾ ಅಲ್ಲಿ ಏನಿದೆ ಮೂಮೆಂಟ್ ಕಾಣ್ಬರೋದು. ಹಿಂದೆ ಹೋಗಿ ಅವ್ರ ಬ್ಯಾಗಲ್ಲಿ ಇದು ಜಿಲೆಟಿನ್ ಸ್ಟಿಕ್ಸ್ ಪ್ಲಸ್ ವೈರ್ಸ್ ಇತ್ತು. ಆ ಗಾಡಿ ಲೆಫ್ಟ್ ಸೈಡ್ ವೀಲ್ ಕೆಳಗೆ ಅದನ್ನು ಇಡ್ತಾರೆ. ಅದಕ್ಕೆ ಸುಮಾರು 8-8:15 ಗಂಟೆ ಆಗಿತ್ತು. ಮತ್ತು ಅದರಿಂದ 100 ಫೀಟ್ ವೈರ್ ದೂರ ತಗೊಂಡು ಅದಕ್ಕೆ ಡಿಟೋನೇಟರ್ ಕೆಪಾಸಿಟಿಗೆ ಕನೆಕ್ಟ್ ಮಾಡಿ ಅವರು ಯಾವ ಟೈಮ್ಗೆ ಹೊರಗಡೆ ಬರ್ತಾರೆ ಹನುಮಂತ 10:30 ಅದೇ ಟೈಮ್ ನೋಡಿಕೊಂಡು ಬ್ಲಾಸ್ಟ್ ಮಾಡ್ತಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಒಂದು ಮೆಸೇಜ್ನಿಂದ ಈ ಕೊಲೆಯ ಸಂಚು ಬಯಲಿಗೆ ಬಂದಿದ್ದು ಹೆಂಗೆ, ಮತ್ತು ಘಟನೆಗೆ ಏನ್ ಕಾರಣ ಆಯಿತು, ಯಾವ ತರ ಪ್ರೀ ಪ್ಲಾನ್ ಮಾಡಿದ್ನಂತೆ ಈ ಶಿವಾನಂದ? ಶರ್ಮಿತಾ ಶೆಟ್ಟಿ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರ್ಗಿ ಗ್ರಾಮದ ಬಳಿ ಇರುವಂತಹ ಒಂದು ಬಾರ್ನ ಮುಂಭಾಗದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿತ್ತು. ಜುಲೈ 25ನೇ ತಾರೀಕು ರಾತ್ರಿ 10:45ಕ್ಕೆ ನಡೆದಂತಹ ಈ ಘಟನೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿದ್ರು. ಅದು ಒಂದು ವಾರ ಕಳೆದ್ರೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸುಳಿವು ಸಿಗದೇ ಇರೋದಕ್ಕೆ ಆತಂಕ ಕೂಡ ಮನೆ ಮಾಡಿತ್ತು. ಸದ್ಯ ಈಗ ಪೊಲೀಸರ ಕಾರ್ಯಾಚರಣೆಯಿಂದಾಗಿ ಈ ಒಂದು ಸ್ಫೋಟದ ಪ್ರಕರಣದ ಹಿನ್ನೆಲೆ ಇರತಕ್ಕಂತಹ ವಿಷಯಗಳು ಹೊರಬಿದ್ದಾರೆ. ಏನು ಬಾರ್ ಮಾಲೀಕ ಇದ್ದಾನೆ, ಈ ಒಂದು ಮಾಲೀಕ ಬಡ್ಡಿ ವ್ಯವಹಾರವನ್ನ ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿ ಬಬಲೇಶ್ವರ ತಾಲೂಕಿನ ಓರ್ವ ನಿಂಗಪ್ಪ ಅನ್ನುವಂತಹ ವ್ಯಕ್ತಿಗೆ ಸುಮಾರು 40 ಲಕ್ಷ ರೂಪಾಯಿ ಸಾಲವನ್ನ ನೀಡಿರ್ತಾನೆ. ಆ 40 ಲಕ್ಷ ರೂಪಾಯಿ ಹಣವನ್ನ ವಾಪಸ್ ನೀಡದಿರೋದಕ್ಕೆ 5 ಎಕರೆ ಜಮೀನನ್ನ ತನ್ನ ಹೆಸರಿಗೆ ಬರೆಸ್ಕೊಂಡಿರ್ತಾನೆ. ಅದಾದ ಬಳಿಕ ಏನು ನಿಂಗಪ್ಪ ಅನ್ನುವಂತಹ ವ್ಯಕ್ತಿಯ ತಮ್ಮನ ಮಗ ಅಂದ್ರೆ ಶಿವಾನಂದ್ ಅನ್ನುವಂತಹ ವ್ಯಕ್ತಿ, ಅದೇ ಒಂದು ವ್ಯಕ್ತಿ ಈ ಒಂದು ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾರೆ. ಇವರು ಆ ಒಂದು ಜಮೀನನ್ನ ಲೀಸ್ಗೆ ಪಡ್ಕೊಂಡು ಲೀಸ್ ಮಾಡ್ತಾ ಇರ್ತಾರೆ. ಆದ್ರೆ 1 ವರ್ಷ ಕಳೆದ್ರು ಕೂಡ ಹಣವನ್ನಾಗಿರ್ಲಿ ಅಥವಾ ಬಡ್ಡಿಯನ್ನಾಗ್ಲಿ ನೀಡಿರ್ಲಿಲ್ಲ. ಇದರಿಂದಾಗಿ ಆ ಒಂದು ಹನುಮಂತನ ಕಿರುಕುಳ ಕೂಡ ಅವರಿಗೆ ನೀಡ್ತಾ ಇರ್ತಾರೆ. ಹೀಗಾಗಿನೇ ಹನುಮಂತನ ಈ ಕೊಲೆನೆ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಒಂದು ಪ್ರೀ ಪ್ಲಾನ್ ಅನ್ನ ಮಾಡ್ತಾರೆ. ಆ ಪ್ರೀ ಪ್ಲಾನ್ ಏನು ಅಂತಂದ್ರೆ, ಆತ 7ನೇ ತರಗತಿ ಓದುವಂತಹ ಸಂದರ್ಭದಲ್ಲಿಂದನೂ ಕೂಡ ಈ ಬಾವಿಗಳಲ್ಲಿ ಕೆಲಸ ಮಾಡೋದಂದ್ರೆ ಬಾವಿ ಅಗಿಯೋದಕ್ಕೆ ಅವರ ಪೋಷಕರು ಹೋಗ್ತಾ ಇರ್ತಾರೆ. ಅದರಲ್ಲಿ
ಸ್ಫೋಟಕಗಳನ್ನ ಬಳಸ್ತಾ ಇರುವಂತದ್ದು ಈತನಿಗೆ ಮಾಹಿತಿ ಇರುತ್ತೆ. ಅದೇ ಹಿನ್ನೆಲೆಯಲ್ಲಿ ಒಂದು ಸ್ಫೋಟಕಗಳನ್ನ ಬಳಸಿ ಕಾರನ್ನ ಸ್ಫೋಟ ಮಾಡಿ ಇದನ್ನ ಕೊಲೆ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿ ಜುಲೈ 25ನೇ ತಾರೀಕಿಗೆ ರಾತ್ರಿ 8:30 ಸುಮಾರಿಗೆ ಅಲ್ಲಿ ಬಂದು ಆ ಒಂದು ಸುಮಾರು 30 ಜಿಲ್ಟಿನ್ ಕಡ್ಡಿಗಳನ್ನ ಇಟ್ಟು ಡಿಟೋನೇಟರ್ ಬಳಸಿ ಕೆಪಾಸಿಟರ್ಗಳನ್ನ ಹಾಕಿ ಸುಮಾರು 100 ಮೀಟರ್ ಅಂತರದಲ್ಲಿ ಆ ವೈರ್ ಅನ್ನ ಹಾಕೊಂಡು ಕರೆಕ್ಟ್ ಆಗಿ ಆ ವ್ಯಕ್ತಿ ಬಂದು ಕಾರ್ ಹತ್ತಬೇಕು ಅಂತ ಸಂದರ್ಭದಲ್ಲಿ ಇದನ್ನ ಸ್ಫೋಟ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿರ್ತಾರೆ. ಹಾಗಾಗಿನೇ ಅಲ್ಲಿ CCTV ಕ್ಯಾಮೆರಾಗಳನ್ನು ಕೂಡ ಮರೆಮಾಚಿ ಅಲ್ಲಿ ಹೋಗುವಂತ ಪ್ರಯತ್ನ ಆಗಿರುತ್ತೆ. ಅದಾದ ಬಳಿಕ ಈ ಒಂದು ಸ್ಫೋಟ ಏನಾಗಿರುತ್ತೆ, ಆ ಸ್ಫೋಟದಲ್ಲಿ ಈ ಹನುಮಂತ್ ಅನ್ನುವಂತ ವ್ಯಕ್ತಿ ಸತ್ತೋಗಿದ್ದಾನೆ ಅಂತಾನೆ ಇವ್ರು ತಿಳ್ಕೊಂಡಿರ್ತಾರೆ. ಆದ್ರೆ ಮಾರನೇ ದಿನ ಟಿವಿಗಳಲ್ಲಿ ಈ ಒಂದು ಸುದ್ದಿ ಪ್ರಸಾರ ಆದ ಬಳಿಕ ಆ ಹನುಮಂತ್ ಅನ್ನುವಂತವನು ಬಚಾವಾಗಿದ್ದಾನೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಿರುತ್ತೆ. ಸದ್ಯ ಅಲ್ಲಿರ್ತಕ್ಕಂಥ ಅವಶೇಷಗಳನ್ನ ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಕೂಡ ಸುಳಿವು ಸಿಗೋದಿಲ್ಲ. ಆದ್ರೆ FSL ತಂಡ ಬಂದು ಒಂದು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಸ್ಫೋಟಕಗಳಿರುವಂತದ್ದು ಪತ್ತೆ ಆಗುತ್ತೆ. ಆಗ ಪೊಲೀಸರು ಒಂದಿಷ್ಟು ಲೊಕೇಶನ್ ಅಳವಡಿಸಿ ಅಥವಾ ಅಲ್ಲಿರ್ತಕ್ಕಂತಹ ಮೊಬೈಲ್ಗಳು ಯಾರ್ಯಾವ ವ್ಯಕ್ತಿಗಳು ಇಲ್ಲಿ ಓಡಾಡಿರ್ತಾರೆ ಅವರ ಮೊಬೈಲ್ಗಳನ್ನ ಪರಿಶೀಲನೆ ಮಾಡುವಂಥದ್ದು, ನಂಬರ್ಗಳನ್ನ ಟ್ರ್ಯಾಕ್ ಮಾಡುವಂಥದ್ದು, ಈ ತರ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅನುಮಾನಗಳು ಕಂಡು ಬರುತ್ತೆ. ಆಗ ಹನುಮಂತನ ಈ ಬಗ್ಗೆ ಕೇಳಿದ್ರು ಕೂಡ ಆತ ಸಹಕಾರ ನೀಡೋದಿಲ್ಲ. ಆದ್ರೆ 6ನೇ ತಾರೀಕಿಗೆ ಈ ಒಂದು ಶಿವಾನಂದ್ ಎನ್ನುವಂತಹ ವ್ಯಕ್ತಿ ಏನ್ ಮಾಡ್ತಾನೆ, ಈತನಿಗೆ ಬೆದರಿಕೆ ಹಾಕ್ಬೇಕು ಅಂತ ಹೇಳಿ ಅಂದ್ರೆ ನಾನು ಯಾವ್ದೇ ಬೆದರಿಕೆ ಹಾಕ್ಬೇಕು ಅಂತ ಒಂದು ಮೆಸೇಜ್ ಅನ್ನ ನೀನು ಈ ಸಾರಿ ಬಚಾವಾಗಿದೆಯಾ, ಆದ್ರೆ ಮುಂದಿನ ಸಲ ನಿನ್ನ ಯಾರು ಕೂಡ ಕಾಪಾಡಕ್ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಮೆಸೇಜ್ ಮಾಡಿದ್ದಕ್ಕೆ ಆ ಒಂದು ಮೆಸೇಜ್ ನ ಆಚೆ ಪೊಲೀಸರು ತನಿಖೆ ಕೈಗೊಂಡಾಗ ಈ 5 ಜನ ಆರೋಪಿಗಳು ಪತ್ತೆ ಆಗಿದ್ದಾರೆ. ಶರ್ಮಿಳಾ ಶೆಟ್ಟಿ. ಫೈನ್, ಫಾಲೋ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಮಂಜುನಾಥ್.